ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಿಮ್ಮ ಅಭಿಮಾನಿಗಳು ಏನು ಕೇಳ್ತಾರೆ ನಿಮಗೆ? ಏನು ಮಾತಾಡ್ತಾರೆ? ಏನು ಏನು ಪ್ರಪೋಸ್ ಮಾಡ್ತಾರಾ ನಿಮಗೆ? ಸರ್ ಫಸ್ಟ್ ಒಂದು ಇನ್ಸ್ಟಾಗ್ರಾಮಲ್ಲಿ ಹೆಂಗೆ ಏನು ಮೆಸೇಜ್ ಬರುತ್ತೆ? ನನಗೆ ದೇ ವೆರಿ ಸಪೋರ್ಟಿವ್ ಸರ್, ವೆರಿ ಸಪೋರ್ಟಿವ್. ಸೀಕ್ರೆಟ್ ಅಂತನಾ? ನನಗೆ ಸೀಕ್ರೆಟ್ ಅಂತಲ್ಲ, ಇದು ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಅಂತ ತಗೋತೀನಿ ನಾನು. ರೀಸೆಂಟಾಗಿ ಬಂದಿದ್ದ ರಿವ್ಯೂಸಲ್ಲಿ ನನಗೆ ಮೆಜಾರಿಟಿ ಸಿನಿಮಾದಲ್ಲಿ ನೀವು ಬಜಾರಿ ಆಗಿದ್ದೀರಾ, ಬೇರೆ ಥರ ಟ್ರೈ ಮಾಡಿ ಅಂತ ಇದು ಮಾಡಿದ್ರು. ಸೊ ನನಗೆ ಅದು ರಿಯಲ್ ಆಗಿ ಅದು ಹೊಡೀತು, ಹೌದಲ್ವಾ, ಬೇರೆ ಥರ ಕಾಣಿಸ್ಕೋಬೇಕು ಅಂತ. ಆಮೇಲೆ ತುಂಬ ಬರೀ ಹೋಮ್ಲಿ ಮಾಡ್ತೀರಾ ನೀವು, ಚೂರು ಬೇರೆ ಥರ ಸಾಂಗ್ಸ್ ಅಥವಾ ಪಾತ್ರಗಳನ್ನ ಟ್ರೈ ಮಾಡಿ ಅಂತ. ಸೊ ಹಾಗಾಗಿ ನಾನು ಇದನ್ನು ಈ ಸಾಂಗ್ ಓಕೆ ಟ್ರೈ ಮಾಡೋಣ ಅಂತ ಒನ್ ಸ್ಟೆಪ್ ಅಹೆಡ್ ಹೋಗಿದ್ದು. ವಿ ವಾಂಟ್ ಟು ಸಿ ಯು ಡೂ ಸಮಥಿಂಗ್ ಎಲ್ಸ್ ಅಂತ. ಸೊ ಹಾಗಾಗಿ ನಾನು ಈ ಸಾಂಗ್ನ ಅವ್ರು ಪ್ರಪೋಸ್ ಮಾಡಿದಾಗ ಆ್ಯಕ್ಚುಲಿ ನರೇಷನ್ ಟೈಮಲ್ಲೇ ಅವ್ರದ್ದೊಂದಿತ್ತು ಈ ಥರ ಸಾಂಗ್ ಬರುತ್ತೆ ಅಂತ. ಸೊ ಆಯ್ತು, ಓಕೆ ಲೆಟ್ ಮೀ ಟ್ರೈ. ಜನರಿಗೋಸ್ಕರನೇ ಸಿನಿಮಾ ಮಾಡ್ತಿರೋದಲ್ವ, ಮೇ ಬಿ ಬೇರೆ ಪಾತ್ರದಲ್ಲಿ ಬೇರೆ ಥರ ನೋಡಬೇಕು ಅಂತ ಕೇಳುವಾಗ ಇನ್ ಮೈ ಲಿಮಿಟೇಷನ್ಸ್ ಎಷ್ಟು ಬೆಸ್ಟ್ ಬೇರೆ ಬೇರೆ ರೋಲ್ಸ್ಗಳು ಒಪ್ಕೊಳ್ಳೋಕ್ಕಾಗತ್ತೆ ಮಾಡೋಣ ಅಂಥೇಳಿ. ಸೊ ಆ ಥರ ನನಗೆ ತುಂಬ ಮೋಟಿವೇಟ್ ಮಾಡ್ತಾರೆ ಸರ್. ಏನಾದ್ರು ತಪ್ಪು ಮಾಡಿದಾಗ ನಿಜವಾಗ್ಲೂ ಮೆಸೇಜಸಲ್ಲಿ ಬರುತ್ತೆ, ನೀವು ಇದು ಮಾಡಿದ್ರಿ, ಹಿಂಗೆ ಮಾಡ್ಬೋದಿತ್ತಲ್ವ ಅಂತ. ಅದು ನಂಗೆ ತಲೆಗೆ ಹೋಗಿ ಲೈಕ್ ವ್ಯಾಲಿಡ್ ಆಗಿರುತ್ತೆ ಅವ್ರು ಕೊಡೋ ರೀಸನ್ಸ್. ಸೊ ನಂಗೆ ತುಂಬ ಖುಷಿ ಆಗುತ್ತೆ. ಬರ್ತಾ ಇರುತ್ತೆ ಸರ್. ಅಂದರೆ ಇನ್ಸ್ಟಾಗ್ರಾಮಲ್ಲಿ ಬರೋದು ಕೆಲವು ಸೀರಿಯಸ್ ಆಗಿ ತೊಗೊಳಕ್ಕಾಗಲ್ಲ, ಕೆಲವು ಹೈಟು ವೇಟು ಜಾತಿ ಆಸ್ತಿ ಅಂತೆಲ್ಲ ಮೇಲ್ಗಡೆಲ್ಲ ಬರುತ್ತೆ. ಸೊ ಅಂದರೆ ಅದು ಸೀರಿಯಸ್ ಆಗಿ ತೊಗೊಳಕ್ಕಾಗಲ್ಲ. ಸದ್ಯಕ್ಕಂತೇನಿಲ್ಲ ಸರ್. ಅಂದರೆ ಮನೇಲಿ ಅಫ್ಕೋರ್ಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಮದುವೆ ಆಗೋ. ಬಟ್ ಐ ಆಮ್ ಟೇಕಿಂಗ್ ಮೈ ಓನ್ ಟೈಮ್. ಇಟ್ಸ್ ನಾಟ್ ಈಸಿ ಟುಡೇ ಅಲ್ವಾ ಸರ್, ಈ ಜನ್ರೇಷನ್. ಅಂದರೆ ಕರಿಯರ್ ಸಪೋರ್ಟಿವ್ ಆಗಿರಬೇಕು, ಲಾಟ್ ಆಫ್ ಅದರ್ ಥಿಂಗ್ಸ್ ಆಲ್ಸೋ. ಸೊ ಐ ಆಮ್ ಜಸ್ಟ್ ಟೇಕಿಂಗ್ ಮೈ ಓನ್ ಟೈಮ್. ನಿಮಗೆ ಸುಮ್ಮನೆ ಕೇಳ್ತಾ ಇರೋದು, ಲವ್ ಮ್ಯಾರೇಜ್ಗೆ ಓಪನ್ ಇದ್ದೀರಾ ನೀವು ಅಥವಾ ಅರೇಂಜ್ ಮ್ಯಾರೇಜ್? ಎಸ್ ಸರ್, ಹಾಗೇನಿಲ್ಲ. ಯಾರಾದರೂ ಇಷ್ಟ ಆದರೆ ಅಫ್ಕೋರ್ಸ್ ಮನೇಲೂ ದೇರ್ ಓಪನ್. ಏನೂ ಆಗಲಿಲ್ಲ ಸರಿ ನಾವೇ ಹುಡುಕ್ತೀವಿ ಅಂತಲೂ ಅಂತ ಇದ್ದಾರೆ. ಸೊ ನೋಡಬೇಕು.